ಕೆಲವೊಂದು ಸಮಸ್ಯೆಗಳನ್ನ ಹೇಳಿದ್ದೀರಿ, ಅದಕ್ಕೆ ಅವರು ರಿಸಲ್ಟ್ ಕೊಡಬೇಕು. ಸ್ವಲ್ಪ ಕೇಳೋದನ್ನ ಅವ್ರಿಗೆ ಕೇಳೋದನ್ನ ಏನಿದವೋ ಅದನ್ನ ಬರೀ ಕೂಗಾಡ್ಕೊಂಡು ಹೋದ್ರೆ ಅದು ಬರಲ್ಲ. ಈ ಸಮಸ್ಯೆಗೆ ಏನು ಉದ್ದೇಶ ಇಟ್ಕೊಂಡಿದ್ದೀವಿ ಅದು ಕ್ಲಿಯರ್ ಆಗಬೇಕು. ಈಗ ಸಾರ್ವಜನಿಕರು ಪಬ್ಲಿಕ್ ಜೊತೆ ಸೌಜನ್ಯದಿಂದ ವರ್ತನೆ ಮಾಡ್ತಾ ಇಲ್ಲ. ಮೊದಲನೇದು ಏನ್ ಬರ್ತೀರಿ ನೀವು ಅವ್ರನ್ನ ಏನು ನೀಟಾಗಿ ನಾನು ಮಾತಾಡ್ತಾ ಇರೋದೇ ಅಲ್ವಾ, ಕೇಳಿಸ್ಕೊಳ್ಳಿ. ಪಬ್ಲಿಕ್ ಬಂದಾಗ ಅವ್ರ ಜೊತೆ ಏಜ್ ಆಗಿರೋರು ಎನಿ ಎಲ್ಲರೂ ಬರ್ತಾರೆ. ಅಲ್ಲಿ ತುಂಬ 60 ಏಜರು 70 ಏಜರು ಎಲ್ಲರೂ ಬರ್ತಾರೆ. ನೀವುಗಳು ಸಾರ್ವಜನಿಕರ ಜೊತೆ ಸ್ಪಂದನೆ ಇಲ್ಲ, ಉಡಾಫೆ ಆನ್ಸರ್ ಮಾಡ್ತೀರಿ. ನಮ್ಮ ಡಿಸ್ಟಿಕ್ ಲೆವೆಲಲ್ಲಿ ಒಂದು ಹೆಲ್ಪ್ಲೈನ್ನ ತೆರೆದಿದ್ದಾರೆ. ಯಾವಾಗ ಯುದ್ಧ ಸ್ಟಾರ್ಟ್ ಆಯಿತು ಆ ಸಂದರ್ಭದಲ್ಲಿ ಮೇಡಮ್ ಹೆಲ್ಪ್ಲೈನ್ನ ಕರೆದಿದ್ದಾರೆ. ಹೆಲ್ಪ್ಲೈನ್ ನಂಬರು ನಮಗೆ ನಮ್ಮ ಇಡೀ ಡಿಸ್ಟಿಕ್ ಏನಿದೆ ಕರೆಗಳು ಬರ್ತಾ ಇರ್ತವೆ. ಹೈಯೆಸ್ಟ್ ಕರೆಗಳು ನಮಗೆ ಬರುತ್ತದೆ ಎರಡು ಬರ್ತಾ ಇದೆ. HP-ಗಿಂತ ಹೈಯೆಸ್ಟ್ ಕರೆಗಳು ಬರ್ತಾ ಇರೋದೇ ಬರುತ್ತದೆ. ನಾವು ಅವ್ರಿಗೆ ಫಾರ್ವರ್ಡ್ ಮಾಡ್ತೀವಿ, ಏನು ಸಮಸ್ಯೆಗಳು ಬರ್ತವೆ ಅವನ್ನ ನಾವು ಇವರು ಫಾರ್ವರ್ಡ್ ಮಾಡ್ತಾ ಇದ್ದೀವಿ. ಅವರು ಸಾಲ್ವೇಷನ್ ಮಾಡ್ತಾ ಇದ್ದಾರೆ. ಆದರೆ ಸಾಲ್ವೇಷನ್ ಮಾಡಿದರೆ ಅದು ಕ್ಲಿಯರ್ ಆಗೋಗೋದು ಉಲ್ಬಣ ಆಗೋಗಿದೆ. ಈ ಉಲ್ಬಣನ ನೀವು ಬಗೆಹರಿಸೋಕ್ಕೆ ಪ್ರಯತ್ನ ಮಾಡಿಲ್ಲ. ಸಾರ್ವಜನಿಕರ ಜೊತೆ ನೀವು ಸೌಜನ್ಯದಿಂದ ವರ್ತಿಸಲಿಲ್ಲ ಅಂತ ಅಂದರೆ ಸಾರ್ವಜನಿಕರು ನಮಗೆ ಮಾಡ್ತಾರೆ. ನಿಮಗೆ ಎಷ್ಟು ಸರಿ ಮಾಡಿದ್ದೀವಿ, ಎಷ್ಟು ಗುಂಪುಗಳಾಗಿದ್ದಾವೆ ಜನಗಳು. ಬೆಳಿಗ್ಗೆ 5:30ಗೆ ಬರ್ತಾರೆ, 5:30ಗೆ ಊಟ ಇಲ್ಲ, ತಿಂಡಿ ಇಲ್ಲ, ನೀರಿಲ್ಲ, ಕುಡಿಯೋದಕ್ಕೆ ಮೂಲಭೂತ ಸೌಲಭ್ಯಗಳಿರಲ್ಲ. ಅಲ್ಲಿ ಅಷ್ಟೊಂದು ಜನ ಏನಕ್ಕೆ ಬಂದರು? ನಿಮಗೆ ಏನು ಹೇಳಿದ್ದಾರೆ? ಹೋಮ್ ಡೆಲಿವರಿ ಕೊಡಬೇಕು ಅಂತ ನಿಮ್ಗೆ ಏಜೆನ್ಸಿ ಕೊಟ್ಟಿರೋದು. ಈ ಹೋಮ್ ಡೆಲಿವರಿ ಕೊಡಿದ್ರೆ ಯಾಕೆ 300-400 ಜನನ ಏಕೆ ಕಲ್ಲದಂತ ದುಡ್ಡು ಹಾಕೊಂಡ್ರಿ? ಯಾರು ನಿಮ್ಗೆ ಅವಕಾಶ ಕೊಟ್ಟರಲ್ಲಿ? ಅವಕಾಶ ಇದೆಯಾ? ಹೋಮ್ ಡೆಲಿವರಿ ಕೊಡೋಕ್ಕೆಲ್ಲ ನೀವು ಏಜೆನ್ಸಿ ತೊಗೊಂಡಿರೋದು. ನೀವು ಯಾಕೆ ಏಜೆನ್ಸಿ ತೊಗೊಂಡ್ಮೇಲೆ ನೀವು ಹೋಮ್ ಡೆಲಿವರಿ ಕೊಡ್ತಾನೆ 300 ಜನ 400 ಜನ ನಮ್ಮ ಏಜೆನ್ಸಿ ಬಂದು ನಿಂತ್ಕೊಂಡ್ರು ಅಂತ ನೀವು ಹೇಳ್ತೀರಿ. ಒಂದಿನ ಸರಿ 2 ದಿನ ಸರಿ 3ನೇ ದಿನಕ್ಕೆ ತಿತ್ಕೊಳ್ಳಿಲ್ಲ. ಅದನ್ನ ತಿತ್ಕೊಳ್ಳೋ ಪರಿಪಾಠಕ್ಕೆ ಹೋಗೇ ಇಲ್ಲ ನೀವು. ಆಯ್ತು, ಯುದ್ಧ ಆಯ್ತು, ಯುದ್ಧದಿಂದ ಇಡೀ ಭಾರತದಾದ್ಯಂತ ಆಗಿರುವಂಥ ಸನ್ನಿವೇಶ ಅದು. ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಆಗಿರುವಂಥದ್ದೇನಲ್ಲ, ಅದು ಇಡೀ ರಾಷ್ಟ್ರ ಮಟ್ಟದ ಸನ್ನಿವೇಶ ಅದು. ಅದನ್ನಾದಾಗ ನೀವು ಡಿಮ್ಯಾಂಡ್ ಕೂಡ ನಮ್ಮಲ್ಲಿ ಕ್ರಿಯೇಟ್ ಆಗಿಲ್ಲ. ಗ್ರಾಹಕರಿಗೆ ಏನು ಬೇಕೋ ಗ್ಯಾಸು ಅಷ್ಟು ಅವೈಲಬಿಲಿಟಿ ನಮ್ಮ ತಾಲೂಕಿನಲ್ಲಿ ಇದೆ. ಯಾರಿಗಾದ್ರೂ ಕೂಡ ಆದರೆ ನಮ್ಮದು ಊರಲ್ಲಿ ಇದಕ್ಕೆ ಬರೋದ್ರಿಂದ 45 ದಿವಸಕ್ಕೆ ಒಂದು ಸಿಲಿಂಡರ್ನ ಕೊಡ್ತಕ್ಕಂಥ ವ್ಯಾಪ್ತಿಗೆ ನಾವು ಬರ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಗ್ರಾಹಕರು ಕೂಡ ಒಂದು ಸಿಲಿಂಡರ್ನ ಡೆಲಿವರಿ ಮಾಡ್ಕೊಂಡು ನಂತರ 45 ದಿವಸಕ್ಕೆ ನೀವು ಮತ್ತೊಂದು ಸಿಲಿಂಡರ್ನ ಕೇಳೋದಕ್ಕೆ ಅರ್ಹರಿರ್ತೀರಾ. ನೀವು ಬುಕ್ಕಿಂಗ್ ಮಾಡ್ಕೋಬೇಕು. ಬುಕ್ಕಿಂಗ್ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮದು KYC ಆಗಿಲ್ಲ ಅಂದರೆ ಇಮಿಡಿಯೇಟಾಗಿ KYCಗೆ ಯಾವುದೇ ರೀತಿ ಕ್ರಮ ತಗೋಬೇಕು. ನಿಮ್ಮ ಆಧಾರ್ ಕಾರ್ಡ್ ಸಿಂಕ್ ಮಾಡೋ ರೀತಿ, ಫೋನ್ ನಂಬರ್ನ ಲಿಂಕ್ ಮಾಡೋದ್ರ ಮೂಲಕ ದಯವಿಟ್ಟು KYCನ ಮಾಡಿಸ್ಕೊಡಿ ಸಂಬಂಧಪಟ್ಟಂಥ ಏಜೆನ್ಸಿ ಮೂಲಕ. ಅದಾದಮೇಲೆ ನಿಮ್ಮ ಹೋಮ್ ಡೆಲಿವರಿಗೇ ಗ್ಯಾಸ್ನವ್ರು ಬರ್ತಾರೆ. ಗ್ಯಾಸ್ನಲ್ಲಿ ತೂಕದಲ್ಲಿ ಯಾವುದೇ ರೀತಿ ನಿಮಗೆ ಮೋಸ ಇದೆ ಅಂತ ಕಂಡು ಬಂತು ಅಂದರೆ ತೂಕದ ಸ್ಕೇಲ್ನು ಕೂಡ ಅವರು ಏಜೆನ್ಸಿಯವ್ರಿಗೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ತೂಕದ ಸ್ಕೇಲಲ್ಲಿ ತೂಕ ಅಷ್ಟೇ ಕರೆಕ್ಟಾಗಿ ತೂಕ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಬಿಲ್ಸ್ನು ಕೂಡ ಪ್ರೊವೈಡ್ ಮಾಡೋದಕ್ಕೆ ನಾವು ಹೇಳಿದ್ದೀವಿ. ಜನರೇಟೆಡ್ ಬಿಲ್ ಸ್ಲಿಪ್ಸ್ ಬರುತ್ತೆ, ಅದನ್ನು ಕೂಡ ನೀವು ಗಮನಿಸಿ ನಿಮ್ಮ ಹತ್ರ ಬಿಲ್ ಏನಿದೆಯೋ ಅಷ್ಟೇ ದುಡ್ಡನ್ನ ನೀವು ಅವ್ರಿಗೆ ಪಾವತಿ ಮಾಡಬೇಕು. ಯಾವಾಗ ನಿಮಗೆ ಸಿಲಿಂಡ್ರು ಸಪ್ಲೈ ಆಗುತ್ತೋ ಅವಾಗ. ಸಿಲಿಂಡ್ರ್ ಬುಕ್ ಮಾಡೋಂಥ ಸಂದರ್ಭದಲ್ಲಿ ಒಂದು OTP ಬರ್ತೈತೆ. ಸಿಲಿಂಡ್ರು ತಗೊಂಡಾಗ ಡೆಲಿವರಿ ಕನ್ಫರ್ಮೇಷನ್ಗೋಸ್ಕರ ಒಂದು ಹತ್ರ ಕೇಳ್ಕೊತಾ ಇದ್ದೀನಿ. ಅದ್ಬಿಟ್ಟು ಇನ್ನು ನಾನು ನಮ್ಮ ಏಜೆನ್ಸಿ ಅವ್ರಿಗೆ ಕೊಡ್ತಾ ಇರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಏನು ಅಂದರೆ ಇಮಿಡಿಯೇಟ್ ಆಗಿ ಈ ಸಮಸ್ಯೆ ನಮ್ಮ ತಾಲೂಕಲ್ಲಿ ಇವತ್ತೇನು ಕ್ರಿಯೇಟ್ ಆಗಿದೆಯೋ ಅದು ಸಾಲ್ವ್ ಆಗಬೇಕು. ಒಂದು ಹೋಮ್ ಡೆಲಿವರಿ ಕೊಡಬೇಕು, ಆಯ್ತಾ? ತೂಕದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಉಂಟಾಗಬಾರ್ದು. ನನಗೆ ಪಬ್ಲಿಕ್ಸಿಂದ ಕಂಪ್ಲೇಂಟ್ ಬರಬಾರ್ದು. ಕಮರ್ಷಿಯಲ್ ಇರೋರಿಗೆ ಕಮರ್ಷಿಯಲ್ ಗ್ಯಾಸಸ್ಸೇ ಕೊಡಬೇಕು. ಕಮರ್ಷಿಯಲ್ ಆಗಿ ಈ ತಳ್ಳೋ ಗಾಡಿಗಳಿರ್ಬೋದು, ಹೋಟೆಲ್ಗಳಿರ್ಬೋದು, ರೆಸ್ಟೋರೆಂಟ್ಸ್ ಇರಬಹುದು, ಅಥವಾ ಕೋಳಿ ಅಂಗಡಿಗಳಿರ್ಬೋದು, ಎಲ್ಲೆಲ್ಲಿ ಸಿಲಿಂಡರ್ನ ಬಳಸ್ತಾ ಇದ್ದೀರಾ ಅವೆಲ್ಲರೂ ಕೂಡ ದಯವಿಟ್ಟು ಕಮರ್ಷಿಯಲ್ ಗ್ಯಾಸ್ಗೆ ಸ್ವಿಚ್ ಆನ್ ಆಗಿ. ಡೊಮೆಸ್ಟಿಕ್ ಗ್ಯಾಸ್ನ ನೀವು ಬಳಸೋಕೆ ಹೋಗ್ಬೇಡಿ. ನೀವೇನಾದ್ರೂ ಆ ರೀತಿ ಬಳಸಿರೋದು ಕಂಡು ಬಂತು ಅಂದರೆ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ನಮ್ಮ ಟೀಮ್ ಏನಿದೆಯೋ ಅವ್ರ ಮೂಲಕ ರೈಡ್ ಮಾಡಿ ಅದನ್ನ ನಾವು FIR ಮಾಡಿಸ್ತೀವಿ. ಕಾನೂನು ರೀತಿ ಕ್ರಮ ತಗೋತೀವಿ. ಆ ಹೋಟೆಲ್ ಉದ್ಯಮದವ್ರಿಗೂ ಕೂಡ ತೊಂದರೆ ಆಗಬಾರ್ದು, ತಳ್ಳೋಗಾಡಿಯವ್ರಿಗೆ ತೊಂದರೆ ಆಗಬಾರ್ದು. ನೀವೇನಿದೆ ಕಮರ್ಷಿಯಲ್ ಗ್ಯಾಸ್ ಬಳಸಿ, ನಮ್ಗೆ ಅದರಲ್ಲೇನೂ ಸಮಸ್ಯೆ ಇಲ್ಲ. ಕಮರ್ಷಿಯಲ್ ಗ್ಯಾಸ್ ಕೂಡ ನಮ್ಗೇನು ಡಿಮ್ಯಾಂಡ್ ಇದೆಯೋ ಅದು ಸಪ್ಲೈ ಆಗ್ತಾ ಇದೆ. ಆಸ್ ಆಫ್ ನಾವು ನಮಗೆ ಕಮರ್ಷಿಯಲ್ ಗ್ಯಾಸಲ್ಲೂ ಕೂಡ ಏನೂ ಸಮಸ್ಯೆ ಇಲ್ಲ. ಇನ್ನು ಮದುವೆ ಮಾಡೋ ಅಂತ ಇವರು ಅವರು ಕೂಡ ಕಮರ್ಷಿಯಲ್ ಗ್ಯಾಸ್ನೇ ನಿಮ್ಗೆ ಎಷ್ಟು ಬೇಕಾಗಿದೆ ಅನ್ನೋದನ್ನ ಪೂರ್ವಭಾವಿಯಾಗಿ ನಮ್ಮ ಗ್ಯಾಸ್ ಏಜೆನ್ಸೀಸ್ಗೆ ಕೊಟ್ಟರೆ ನಿಮ್ಗೆ ಎಷ್ಟು ಗ್ಯಾಸ್ ಬೇಕೋ ಅದನ್ನು ಸಪ್ಲೈ ಮಾಡೋದಕ್ಕೆ ನಾವು ಕ್ರಮ ತಗೋತೀವಿ ಅಂತ ನಾನು ಹೇಳ್ತಾ, ದಯವಿಟ್ಟು ನಾನೆಲ್ಲ ಸಾರ್ವಜನಿಕರು ಮತ್ತೆ ಯಾವುದಾದ್ರೂ ಗ್ಯಾಸ್ ಸಮಸ್ಯೆಗಳು ಬಂತು ಅಂದರೆ, ಸಿಲಿಂಡರ್ ಸಪ್ಲೈಯಲ್ಲಿ ಸಮಸ್ಯೆ ಬಂತು ಅಂದರೆ ನಮ್ಮ ಫುಡ್ ಶಿರಸ್ತೇದಾರ್ ನಂಬರ್ನು ಕೂಡ ನಾವು ಹೇಳ್ತಾ ಇದ್ದೀವಿ. ಪ್ಲಸ್ ನನ್ನ ನಂಬರ್ನು ಕೂಡ ನಾನು ಹೇಳ್ತಾ ಇದ್ದೀವಿ. ನಾವು ಯಾವಾಗಲೂ ಕೂಡ 24/7 ಫೋನ್ ಪಿಕ್ ಮಾಡ್ತೀವಿ. ದಯವಿಟ್ಟು ನೀವು ನಮ್ಮನ್ನು ಸಂಪರ್ಕಿಸಿ ಸಮಸ್ಯೆಗಳನ್ನ ಹೇಳ್ಬಹುದು. ನಮ್ಮ ಫುಡ್ ಶಿರಸ್ತೇದಾರ್ ನಂಬರು 897035
ಎಷ್ಟು 89 70 ಹೇಳ್ಬಿಡಿ ಮೇಡಮ್. 3599 ಜೊತೆಗೆ ನನ್ನ ನಂಬರು ತಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ, ಆದರೂ ಕೂಡ ಮತ್ತೊಮ್ಮೆ ನಾನು ತಮ್ಗೆ ಹೇಳ್ತಾ ಇದ್ದೀನಿ 8073 956295. ದಯವಿಟ್ಟು ನಮ್ಮ ಅಲ್ಲಿ ಶಿರಸ್ತೇದಾರರು ಸ್ಪಂದಿಸ್ತಾರೆ, ನಾವು ಕೂಡ ಸ್ಪಂದಿಸ್ತೀವಿ. ನಿಮ್ಗೆ ಏನೇ ಸಮಸ್ಯೆ ಇತ್ತು ಅಂದ್ರೂ ನಮ್ಮ ಹತ್ರ ಗ್ಯಾಸ್ ರಿಲೇಟೆಡ್ ಆಗಿ ದಯವಿಟ್ಟು ಶೇರ್ ಮಾಡಿ ಅಂತ ನಾನು ತಮ್ಮ ಹತ್ರ ಕೇಳ್ಕೊಂತ ಆಗಿರ್ತಕ್ಕಂಥ ಅನಾನುಕೂಲಕ್ಕೆ ನಾನು ಕೂಡ ತಮ್ಮೆಲ್ಲರ ಹತ್ರ ವಿಷಾದ ವ್ಯಕ್ತಪಡಿಸ್ತಾ ಇದ್ದೀನಿ. ಬುಕ್ ಮಾಡಿ ಎಷ್ಟೋ ದಿವಸ ಆಗಿದೆ, ಕೊಟ್ಟಿಲ್ಲ. ತಟ್ಟೆಕೆರೆ ಹತ್ರ ಬರಕ್ಕೆ ಹೇಳಿದ್ವಿ ರೀ, ಅವತ್ತು ತಟ್ಟೆಕೆರೆ ಹತ್ರ ಬರಕ್ಕೆ ಹೇಳಿದ್ರಲ್ಲ ಅವ್ರು ನಾವು ಅವತ್ತು ತಟ್ಟೆಕೆರೆ ಹತ್ರ ಬರಕ್ಕೆ ಹೇಳಿದ್ರಲ್ಲ, ಯಾಕೆ ತಟ್ಟೆಕೆರೆ ಹತ್ರ ಬರ್ತಾರಪ್ಪ ನಿನಗೆ? ಏಯ್ ನಾನು ತಹಶೀಲ್ದಾರ್ ಮಾತಾಡ್ತಾ ಇದ್ದೀನಿ, ನಿನಗೆ ಯಾಕೆ ತಟ್ಟೆಕೆರೆ ಹತ್ರ ಬರಕ್ಕೆ ಬೇಕು? ನಿನಗೆ ಏನ್ ಹೇಳಿರೋದು ಇನ್ಸ್ಟ್ರಕ್ಷನ್? ಏನ್ ಹೇಳಿರೋದು? ಹೋಮ್ ಡೆಲಿವರಿ ಕೊಡ್ಬೇಕು ಅಂತ ಹೇಳ್ತಾರೆ ಇನ್ಸ್ಟ್ರಕ್ಷನ್ಸ್ ಇರೋದು. ಏಯ್ ಯಾರ ಹತ್ರ ಮಾತಾಡ್ತಾ ಇದೀಯ ನೀನು? ತಟ್ಟೆಕೆರೆ ಬಂದು ಕೊಟ್ಟಿದ್ದೀರಾ, ಲೊಕೇಶನ್ ಬರಲ್ಲ ಅಂತ ವಾಪಸ್ ಕಳ್ಸಿದ್ದೀರಾ. ನೋಡ್ರಿ ಇವ್ರನ್ನ ಕರ್ಸಿ ಇಮಿಡಿಯೇಟ್ ಆಗಿ, ಎಲ್ಲಿದ್ದಾರೆ ಇವ್ರು? ಕರ್ಸಿ ಮಾತಾಡ್ತಾ ಇದ್ದಾರೆ. ಬುಕ್ ಆಗಿದೆ ರೀ, ಬುಕ್ ಆಗಿಲ್ಲ ಅವ್ರು ಕೇಳಲ್ಲ. ಬುಕ್ ಆಗಿದೆ, ಯಾವ ಡೇಟ ಬುಕ್ ಆಗಿದೆಯಮ್ಮ? ಕೊಡಮ್ಮ, ಮೆಸೇಜ್ ಕೊಡಮ್ಮ, ಆಯ್ತು. ನಿಮ್ಮಲ್ಲಾದ್ರೂ ಬುಕ್ ಆಗಿದೆ ಅಂತ ಕ್ರಾಸ್ ವೆರಿಫೈ ಮಾಡ್ಬೋದಾ? ನಂಬರ್ ಹೇಳಮ್ಮ, ನಂಬರ್ ಹೇಳಿ ಅವ್ರದ್ದು. ಫೋನ್ ನಂಬರ್ ಹೇಳಮ್ಮ. 903 ತಗೊಳಪ್ಪ ನೀನು. ಇವಾಗ ರೂರಲ್ ಮತ್ತೆ ಅರ್ಬನ್ ಅಂತ ಮಾಡಿದ್ದಾರೆ. ರೂರಲ್ಲಿ ಬಂದು ನಮಗೆ 25 ಡೇಸ್ ಮಾಡಿದ್ದಾರೆ, 45 ಡೇಸ್ ಯಾವಾಗಿಂದ ಹಾಕಿದ್ದು? ಮೇಡಮ್ ಮಾರ್ಚ್ ಸ್ಟಾರ್ಟ್ ಆಗಿದೆ, ಆಫ್ಟರ್ ಮಾರ್ಚ್. ಸೊ ಇವಾಗ ನಮಗೆ ಎಕ್ಸಾಂಪಲ್ ಈಗ ನೋಡಿ ನಮ್ಮ 4 ತಾಲೂಕುಗಳಿದ್ದಾರೆ. ಈಗ ನಮ್ಮದು ಭಾರತ ನಮ್ಮದು ಸಮಸ್ಯೆ ಐತೆ. ಒಂದು OTP ಮೊದಲೇ ಇತ್ತು. OTP DAC ಕೋಡ್ ಅನ್ನೋದು ನಮ್ಮದು ವಾರ ಆದಮೇಲೆ ಮಾರ್ಚ್ ಆದಮೇಲೆ ಸಡನ್ ಸ್ಟಾರ್ಟ್ ಆಯಿತು. ಆಮೇಲೆ 45 ಡೇಸ್ ಸ್ಟಾರ್ಟ್ ಆಯಿತು. OTP ತಗೋಬೇಕು, ಪ್ಲಸ್ ಆಮೇಲೆ ಮತ್ತೆ ಬುಕಿಂಗ್ OTP ತಗೋಬೇಕು. ಆ ಸ್ಟಾರ್ಟ್ ಆದಮೇಲೆ ಕಸ್ಟಮರ್ಗೆ ಏನಾಯಿತು, ಮತ್ತು ಹಳ್ಳಿ ಜನ ಎಲ್ಲರೂ ಪ್ಯಾನಿಕ್ ಆಯಿತು. ಸಿಲಿಂಡರ್ ಸಿಗಲ್ಲ ಅನ್ನೋ ವಿಚಾರವಾಗಿದ್ದ ಸಿಲಿಂಡರ್ ಬುಕ್ ಮಾಡ್ಕೊಳ್ಳೋದಂಥದ್ದು, ಮತ್ತು KVC ಆಗಿರೋದಂಥದ್ದು ಪ್ರಾಬ್ಲಮ್ಸ್ ನಮ್ದು ಏಜೆನ್ಸಿ ಮೇಡಮ್ ಹೇಳ್ತಾರೆ ಅಂಥದ್ದು. ಈಗ ಸಿಲಿಂಡರ್ನಲ್ಲಿ ಆಫೀಸ್ನಾಗ ಬಂದಾಗ ನಾವು ಒಂದ್ಸರಿ ಕಾಲ್ ಮಾಡಿ ಬೈದ್ರಲ್ಲ ಮೇಡಮ್, ಬೈಬೇಕಾರೆಲ್ಲ ಬಂದು ಬುಕಿಂಗ್ ಮಾಡ್ತಾರೆ. ಇವರೆಲ್ಲ ಮುದುಕರು ಅವರೆಲ್ಲ ಬಂದಿಲ್ಲ, ಬುಕಿಂಗ್ ಮಾಡಿಲ್ಲ, KVC ಆಗಿಲ್ಲ, ಮೊಬೈಲ್ ನಂಬರ್ ಒಂದು ಸೇಮ್ ಮೊಬೈಲ್ ಬುಕಿಂಗಲ್ಲಿ ಇಲ್ಲ. ನಾವು ಎಷ್ಟೋ ಹೇಳಿದ್ರು ಕೊಡಿ ಅಂತ ಕಂಪನಿಗೆ ಒಂದ್ಸರಿ ಕೊಟ್ಟು ಸೆಕೆಂಡ್ ಅಲ್ಲಿ JDC ಕಾಲ್ ಮಾಡಿ ಕೊಡೋಕೆ ಅದು ಕಂಪನಿ ಏನು ಸರ್ ಫಾಲೋ ಮಾಡೋಂಥ ಮುಂಚೆ ಬಂದ್ಬಿಟ್ಟಿದೆ, ಇನ್ನೊಬ್ಬರು ಗ್ಯಾಸ್ ಬುಕ್ಕಿಂಗ್ ಆಗಲ್ಲ ಅಂತ. ಆದರೆ ಎಷ್ಟೊಂದು ಸತಿ ಪೇಪರ್ ಪಬ್ಲಿಕೇಶನ್ ಬಂತಲ್ವಾ, ಡೊಮೆಸ್ಟಿಕ್ ಸಿಲಿಂಡರ್ಸ್ಗೆ ನಮಗೇನು ಕೊರತೆ ಇಲ್ಲ. ನಾವು ಕೂಡ ಹೇಳಿದ್ವಿ ಡೊಮೆಸ್ಟಿಕ್ ಸಿಲಿಂಡರ್ಸ್ಗೆ ನಮಗೇನು ಪ್ರಾಬ್ಲಮ್ ಇಲ್ಲ, ಕಮರ್ಷಿಯಲ್ ಸಿಲಿಂಡರ್ಸ್ ಮಾತ್ರ ನಮಗೆ ಅವೈಲಬಿಲಿಟಿ ಕಡಿಮೆ ಆಗಿದೆ. ಎಷ್ಟೊಂದು ಚೌಟ್ರಿ ಅವರು ಫೋನ್ ಮಾಡಿ ನಮಗೆ ಕಮರ್ಷಿಯಲ್ ಸಿಲಿಂಡರ್ ಕೊಡಿಸಿ ಇಲ್ಲ, ಸಾಧ್ಯ ಇಲ್ಲ, ಸ್ಕೇರ್ಸಿಟಿ ಆಗ್ತದೆ, ಇದು ಓವರಾಲ್ ಕಂಟ್ರಿ ಪ್ರಾಬ್ಲಮ್, ನಮ್ಮ ಹತ್ರ ಆಗಲ್ಲ ಅಂತ ಹೇಳ್ಬಿಟ್ಟು ಡೊಮೆಸ್ಟಿಕ್ ಸಿಲಿಂಡರ್ಸ್ಗೆ ನಮಗೇನು ಅಬ್ಜೆಕ್ಷನ್ ಇಲ್ಲ ಅಂದ್ಬಿಟ್ಟು ನಾವು ಎಷ್ಟೊಂದು ಹೇಳಿದ್ವಿಲ್ವಾ. ಆದರೂ ಯಾಕೆ ಈ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಸ್ಟಾರ್ಟ್ ಆಗಿದೆ? ಲೋಡ್ಗಳು ನಮಗೆ ಬರ್ತಾರೆ ನಮಗೆ ಹೇಗೆ ಅಂತ ನಾವು ಇಂಡೆಂಟ್ ಆಗಬೇಕು ಅಂತಂದಾಗ 342 ನಮಗೆ ಬುಕಿಂಗ್ ಆದಮೇಲೆ ಲೋಡಲ್ಲಿ ಡಿಸ್ಪ್ಯಾಚ್ ಆಗುತ್ತೆ, ಬಿಫೋರ್ ನಮಗೆ ಲೋಡ್ ಬರುತ್ತೆ. ಸೊ ಬುಕಿಂಗ್ ಪೂರ್ತಿ ಮಾತಾಡಿ. ಈಗ ನೋಡಿ ಸರ್, ಮೊದಲು ನಮ್ಮ ಹತ್ರ ಹೇಗಿತ್ತು ಅಂತಂದ್ರೆ ಭಾರತ ಮೊದಲು ಬುಕಿಂಗ್ ಏನು ಕೇಳ್ತಾ ಇದ್ದಿಲ್ಲ, ಸಿಲಿಂಡರ್ ಕೊಟ್ಟಿಗೆ ಕ್ಯಾಶ್ ಮಾಡಿ ಕೊಡ್ತಾ ಇತ್ತು. ಇವಾಗ ಏನು ಮಾಡೋದು, ಐಡೆನ್ಸ್ ಆಗಿದ್ದ ತಗೋಬೇಕು, ಕಂಪಲ್ಸರಿ 45 ಡೇಸ್ ಆಗಿರುತ್ತೆ, ಪ್ಲಸ್ OTP ಇರುತ್ತೆ. 8 ವರ್ಷದಿಂದ ಇಷ್ಟೆಲ್ಲ ಮಾಡಿ ಸಮಯ ಕಳೆದು ಸಿಲಿಂಡರ್ ಸಿಗ್ತಾ ಇಲ್ಲ ಬಂದಿರೋದು ಇದೇ ಮೊದಲನೇ ಬಾರಿಗೆ. ಟೋಟಲ್ ನನಗೆ 20,000 ಕಸ್ಟಮರ್ ಇದ್ದಾರೆ, ಅದರಲ್ಲಿ ಆಕ್ಟಿವ್ ನನಗೆ 18,600 ಕಸ್ಟಮರ್ ಆಕ್ಟಿವ್ ಆಗಿದ್ದಾರೆ. 20,600 18,600 ಕಸ್ಟಮರ್. ಇನ್ನು ಈ KVC ಬೇರೆ ಬೇರೆ ಅವು ಈಗ ಮಾರ್ಚಿಂದ ಇಲ್ಲಿವರೆಗೆ ಎಷ್ಟು ಸಿಲಿಂಡರ್ ಬಂದಿದ್ದೀವಿ? ಅದನ್ನ ಹೇಳ್ತೀನಿ. ಈಗ ಕಳೆದ ಸಲ ನನಗೆ 8,600 ಸಿಲಿಂಡರ್ ಬಂದಿತ್ತು ಕಳೆದ ತಿಂಗಳು. ಈ ತಿಂಗಳು 7,800 ಇದುವರೆಗೆ ಬಂದಿದೆ. ಇವತ್ತು 28ನೇ ತಾರೀಕು ಬಂದಿದೆ ಡಿಮ್ಯಾಂಡ್. ನನಗೆ ಈಗ ಏನಾಗಿದೆ ಅಂತಂದ್ರೆ ನನಗೊಂದು 13,000 ಸಿಲಿಂಡರ್ ಕೊಡಬೇಕು ಒಂದು ತಿಂಗಳಿಗೆ. 13,000 ಸಿಲಿಂಡರ್ ಕೊಡಬೇಕು. ಯಾಕೆ ಅಂತಂದ್ರೆ ಈಗ ಮೊದಲಾಗಿದ್ರೆ ನಿಮ್ಗೆ ಎಷ್ಟು ಕೊರತೆ ಐತಿ ಈಗ? ಈಗ ನನಗೆ ಈಗ ಮೋಸ್ಟ್ಲಿ ನಂದು 2,000 ಸಿಲಿಂಡರ್ 2,500 ಸಿಲಿಂಡರ್ ನಿಮಗೆ ಕೊರತೆ ಬರ್ತಾ ಇಲ್ಲ.
ಕಮರ್ಷಿಯಲ್ ಈ ತಿಂಗಳಲ್ಲಿ ನನಗೆ 60 ಸಿಲಿಂಡರ್ ಬಂದಿದೆ, ಕಳೆದಲ್ಲಿ 70 ಕಮರ್ಷಿಯಲ್ ನಮಗೆ ಬೇಡ. ಮೇಡಮ್ ಅದೇ ಬೇಕು. 3314 ಇದು ಏಜೆನ್ಸಿ ಯಾವುದು ಸರ್? ಶ್ರೀರಾಮ್ HP ಮಾರ್ಚ್ ಟು ಮೇವರೆಗೆ ಇಲ್ಲಿವರೆಗೆ ಎಷ್ಟು ಬಂದಿದೆ ಸಿಲಿಂಡರ್ ನಿಮಗೆ? ಎಷ್ಟು ಸಾವಿರ ಬಂದೈತೆ? ಸಿಲಿಂಡರ್ಗೆ 8550 ಸಿಲಿಂಡರ್ ಬಂದಿದೆ. 2550 ಕೊರತೆ ಇದೆ ನಿಮಗೆ. ನಮ್ಗೇನು ಗೊತ್ತಿಲ್ಲ. ಇವತ್ತೇ ನೋಡಿ ನಿಮಗೆ ಇಷ್ಟು ಬಂದು ನಿಮಗೆ ಕೊರತೆ ಇಲ್ಲ, ಇವರಿಗೆ ಹೆಚ್ಚುವರಿ ಬಂದು ಕೊರತೆ ಆಯ್ತು ಇಲ್ಲ. ನಮ್ಗೂ 45 ದಿವಸನೇ ಮತ್ತೆ ನಿಮಗೆ ಮೇಂಟೈನ್ ಆಗಿ ಇವ್ರಿಗೆ ಯಾಕೆ ಆಗ್ತಾ ಇಲ್ಲ? ಈಗ ಹೆಚ್ಚುವರಿ ಬಂದಿದೆಯಲ್ಲ. ಕೆಲಸ ಮಾಡಿ, ಇಲ್ಲ ನೀವು HP ತಗೊಂಡಿ, ಇಲ್ಲ ಭಾರತ್ ಕಳಿಸಿ, ನಾನು ಕೊಡ್ತೀನಿ. ಸ್ವತಃ ಇವ್ರಿಗೆ ಫೋನ್ ಮಾಡಿದೆ, ಇವ್ರು ಕಾನ್ಫಿಡೆನ್ಸ್ ತಗೊಂಡು ಕಾನ್ಫಿಡೆನ್ಸ್ ಓ ಎಲ್ಲಿ ಪ್ರತಿ ಸತಿ ಪರಿಚಯ ಅವರು ಪ್ರತಿ ಸತಿ ಎಲ್ಲಿ ಮನೆ ಆಯ್ತು ಕೊಡ್ಲಿಲ್ಲ. ಮತ್ತೆ ನಾನು ಪ್ರವಾಸ ಮಾಡಕ್ಕೆ ಹೋದೆ, ಬಂದೆ, ಮತ್ತೆ 12 ದಿವಸ ಆಯ್ತು, ಮತ್ತೆ 12 ದಿವಸ ಅವ್ರು ಕಳಿಸ್ಕೊಟ್ಟಿಲ್ಲ. ಆಮೇಲೆ ಮತ್ತೆ ಇವ್ರಿಗೆ ಕಾನ್ಫಿಡೆನ್ಸ್ ತಗೊಂಡೆ, ಯಾರಿಗೆ ಮನುಷ್ಯರಿಗೆ ಕಾನ್ಫಿಡೆನ್ಸ್ ಬೇಕಾಗೈತೆ, ಕಾನ್ಫಿಡೆನ್ಸ್ ಆಗಿ ಮತ್ತೆ ಎಲ್ಲಿ ನಿಮ್ಮನೆ ಏನು ಬರುತ್ತಾ? ನಮ್ಮ ಹುಡುಗಂಗೆ ಹೇಳಿ, ಅವ್ರ ಹುಡುಗಂಗೆ ಹೇಳು, ಅವ್ರಿಗೆ ನೀವು ಸಾರ್ವಜನಿಕ ಬನ್ನಿ ಅಲ್ಲಿ ಕೊಡ್ತೀನಿ. ಅಲ್ಲಪ್ಪ ನಾನು ಯಾಕೆ ಅಲ್ಲಿಗೆ ಬಂದೆ, ನಾನು ಅಲ್ಲಿ ಬಂದ್ರೆ ಅವ್ರು ಸುಮ್ಮನಿರ್ತಾರ, ನಾನು ಅಲ್ಲಿ ಬರಲ್ಲ ತಂದ್ಕೊಟ್ಟಿರ ಅವತ್ತು. ಮಾರನೇ ಬೆಳಿಗ್ಗೆ ಮತ್ತೆ ಇವ್ರಿಗೆ ಫೋನ್ ಮಾಡಿ ಇವ್ರು ಏನೇನೋ ಮಾಡಿ ಎಲ್ಲ ಇದಾದ್ಮೇಲೆ 16 ದಿವಸದ ಮೇಲೆ ನನಗೆ ಸಿಲಿಂಡರ್ ಮನೆಗೆ ಬಂತು. ಇಷ್ಟು ನಾವು ಇಷ್ಟು ಒಬ್ಬ ಹೆಲ್ತ್ ಇನ್ಸ್ಪೆಕ್ಟರ್ ಹೇಳಿದ್ರು ಕೊಟ್ಟಿಲ್ಲ ಅಂದರೆ ಇನ್ನೇನು ಏನು ವ್ಯವಸ್ಥೆ? ಅವಕಾಶ ಇದೆಯಾ? ಅದನ್ನ ಯಾಕೆ ನೀವು ಆಕ್ಷನ್ ಇದು ಮಾಡಿ ಕೇಳಬೇಕು. ನಿಮಗೆ ಎಷ್ಟು ದಿವಸ ನಾನು ಫೋನ್ ಮಾಡಿ ಹೇಳಿದ್ವಿ, ಆದರೆ ಇನ್ನೊಂದು ದಿವಸ ರೆಸ್ಪಾನ್ಸ್ ಮಾಡಿದ್ಮೇಲೆ ಒಂದು ಗ್ಯಾಸ್ ಕೊಟ್ಟರು. ನಂಗೆ ಆದರದ ಅನುಭವ ನನಗೂ 3 ಕಡೆ ಬರಕಿದೆ. ನಾನು ಹೋಗಿ ಗ್ಯಾಸ್ ಅಂತ ತಂದೆ. ಒಂದು ದಿವಸ ಅಂಗಡಿ ನಿಂತ್ಕೊಂಡು ಬೆಳಗ್ಗೆ ತೂಕನ ಮನೆ ಬಾಗಿಲಿಗೆ ನೀವು ಸ್ಕೇಲ್ ಕಳಿಸ್ಬೇಕು. ಗಾಡಿ ಯಾರು ಡೌಟ್ಫುಲ್ ಆಗಿರ್ತಾರೆ ಅವ್ರಿಗೆ ತೂಕದಲ್ಲಿ ನೋಡಿ ಇಟ್ಟಿದ್ದೀನಿ, ಇಷ್ಟು ಸಿಲಿಂಡರ್ ಇದೆ, ಇಷ್ಟು ಖಾಲಿ ಎಂಟಿ ಇದೆ, ಮಾಹಿತಿ ಕೊಡು. ಅರ್ಥ ಆಯ್ತಾ? ಇದ್ರ ಬಗ್ಗೆ ಆ ಸನ್ನಿವೇಶನ ನಾವು ಮಾತಾಡ್ತೀವಿ. ಯಾಕೆ ಅಂದ್ರೆ ಇದು ಪ್ರತಿದಿನ ನಾವು ನೋಡಿರೋದು, ಅಧಿಕಾರಿಗಳಾಗಿ ನಾವು ಪ್ರತಿದಿನ ನೋಡಿರೋದು. ಇದು ಮೇಡಮ್ ಆಗಲಿ ನಾವಾಗಲಿ ಕ್ಷಣಕ್ಕೂ ನಾವು ಭಾನುವಾರ ನೀವು ನಮ್ಮ ಹತ್ರ ಬಿಡ್ತಿರೋ, ಭಾನುವಾರ ಅಂದಿಲ್ಲ, ಸೋಮವಾರ ಅಂದಿಲ್ಲ, ಬೆಳಿಗ್ಗೆ 5 ಗಂಟೆ ಅಂದಿಲ್ಲ, ಹೋಗ್ಬಿಟ್ಟು ನಿಂತ್ಕೊಂಡಿದ್ದೀವಿ. ಪಬ್ಲಿಕ್ ಒಂದು ಕಾಲ್ ಮಾಡೋದು ಸಾಕು, ನಾವು ಸ್ಪಾಟ್ ಹೋಗಿದ್ದು ಕೇಳಿ ಇವ್ರ ಏಜೆನ್ಸಿ ಮುಂದೆ. ನಮ್ಗೆ ಅಂತ ಇದು ಪ್ರತಿದಿನ ಆ ರೀತಿ ಹೋಗ್ಬೇಕು. ಇವ್ರು ಏಜೆನ್ಸಿ ಕೊಟ್ಟರು ಏಜೆನ್ಸಿ ನಡೆಸಬೇಕು ಕಾನೂನಾತ್ಮಕವಾಗಿ. ಪ್ರತಿದಿನ ನಮಗೆ ಬೇರೆ ಕೆಲಸಗಳಿರಲ್ವಾ? ಇಲ್ಲ ನಮ್ಮ ಏಜೆನ್ಸಿಗೆ ಅಂದ್ಬಿಟ್ಬೇಕಾದ್ರೆ ಬುಕ್ ಮಾಡ್ಬಿಟ್ಟು ನಾವಲ್ಲೇ ಕೂತ್ಕೊಂಡು ಸೇರಕೊಂಡು ನಾವು ಮಾಡ್ತೀವಿ ಇವರು ಅನರ್ಹರು ಅಂತ. ಇವ್ರಿಗೆ ಅಲ್ಲಿ ಅವಕಾಶ ಕೊಟ್ಟ ಮೇಲೆ ಇವ್ರು ಮಾಡಬೇಕು. ಸಣ್ಣ ಪುಟ್ಟ ಲೋಪದೋಷಗಳಾದ್ರೆ ನಾವು ಹೋಗ್ತೀವಿ. ಎನಿ ಟೈಮ್ ನಾವೇ ಹೋದಾಗ ಇವ್ರ ಅಗತ್ಯತೆ ಇರಲ್ಲ ಅಲ್ಲಿ. ಹಾಗಾಗಿ ನೀವು ದಯಮಾಡಿ ಅವ್ರಿಗೆ ಬಿಲ್ ಕೊಡಬೇಕು. ಬಿಲ್ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಿಲ್ ಏನು ಕೊಡಲ್ಲ? ಬಿಲ್ ಜನರೇಟ್ ಆಗಲ್ವಾ? ನಿಮ್ದು HP ನಾ? HP 3596 ನಮ್ದು ಕನೆಕ್ಷನ್ ಇರೋದು. ಅದರಲ್ಲಿ ಟೋಟಲ್ ಆಗಿ 2705 ಇನ್ಆಕ್ಟಿವ್ ಇದೆ. ಅಂದ್ರೆ KYC ಕಸ್ಟಮರ್ ಆಕ್ಟಿವ್ ಇದ್ದಾರೆ. 2891. ಈ ತಿಂಗಳಲ್ಲಿ ನಮಗೆ ಲೋಡ್ ಬಂದಿರೋದು 1242. ಮಾರ್ಚ್ ಎಷ್ಟು ಬಂದಿದೆ? ಅಲ್ಲ ನೀವು ಅಲ್ಲ ಇವರೆಲ್ಲ ಏಜೆನ್ಸಿ ಅವರೇ ಬಂದಿದ್ದಾರೆ. ಇದ್ದಿದ್ದಂಗೆ 2 ತಿಂಗಳು ಹೊಸ ಕಲೆಕ್ಷನ್ 2 ತಿಂಗಳಿಗೆ ಈ KYC ಕೇಳಿದ್ರೆ ಏನ್ ಮಾಡ್ಬೇಕು? ಐತಿ ಅಲ್ಲ ನನ್ನ ಸಮಸ್ಯೆ ಏನ್ ಮಾಡ್ತೀನಿ. ಆಮೇಲೆ ಈ 3 ತಿಂಗಳಾಗೈತೆ.
11/3 ತಗೊಂಡಿರೋದು ಈ ಪ್ರಾಬ್ಲಮ್ ಈಗ 6ನೇ ತಿಂಗಳು ಮನೆ ಇಷ್ಟೋ ಗ್ಯಾಸ್ ಆಫ್ ಆಗಿದೆ, ಜನ ಒಲೆ ಊಟ ಮಾಡ್ತಾರೆ. ಆದ್ರೆ ಗ್ಯಾಸ್ ಗಾಡಿಗಳು ಆಟೋಗಳು ಎಲ್ಲ ರನ್ನಿಂಗ್ ಐತೆ, ಯಾವ್ದು ನಿಂತಿಲ್ಲ, ಯಾವ್ದು ಸ್ಟಾಪ್ ಆಗಿಲ್ಲ. ಯಾವ ಕೋಳಿ ಅಂಗಡಿಲಿ ಗ್ಯಾಸ್ ಅಂತ ಕೋಳಿ ಕೊಡ್ತಾ ಇಲ್ಲ, ಎಲ್ಲ ಕೊಡ್ತವ್ರೆ, ಆಟೋ ಕೊಡ್ತವ್ರೆ. ಆದ್ರೆ ಮನೆಗಳಲ್ಲಿ ಗ್ಯಾಸ್ ಅಂತ ಒಲೆಯಲ್ಲಿ ಸೌದೆ ಯೂಸ್ ಮಾಡ್ತಾರೆ. ಏನೇನೋ ಸಮಸ್ಯೆ ಮೇಡಮ್, ಬಹಳ ಕಷ್ಟ ಆಗ್ಬಿಟ್ಟಿದೆ ನಮಗೆ ಗ್ಯಾಸ್ ಕೊಡೋದು. ಅಲ್ಲೇ ಹೊರಟಿದ್ರು ಗ್ಯಾಸ್ ಬರೋದೇ ಯಾವ ಶಾಪ ನಿಮ್ದು ಎಚ್ ಪಿ ಗೊತ್ತಿದೆ. ಹೇಳಿದಂತೆ ಆಯ್ತು ಹೇಳಮ್ಮ, ನಂಬರ್ ಹೇಳಮ್ಮ. ನಾನು ಮಾತಾಡ್ತೀನಿ. ಮೆಸೇಜ್ ಪ್ರಕಟಣೆ ಇದೆ, ಸುತ್ತೋಲೆದು ದಯವಿಟ್ಟು ಗ್ಯಾಸ್ ಯಾಕೆ ಕೊಡ್ತಾರೆ? ಏನ್